ಡ್ರಗ್ಸ್ ಅಂದ್ರೇನು, ಏನಕ್ಕೆ ಉಪಯೋಗಿಸ್ತಾರೆ? ಡ್ರಗ್ಸ್ ಅಂದ್ರೆ ಜನರಲ್ ಎಲ್ಲ ಹುಷಾರಿಲ್ಲ ಇದ್ದಾಗ ಮಾಡೋದಕ್ಕೂ ಡ್ರಗ್ಸ್ ಅಂತಾರೆ. ಯಾವುದೇ ಒಂದು ವಸ್ತುನ ಅತಿಯಾಗಿ ಅಥವಾ ಯಾರು ತಗೊಳ್ಬಾರ್ದು ಅಂತವ್ರು ತಗೊಂಡು ಅದರಿಂದ ನಶೆ ಬರುವಂಥದ್ದು, ಅಮಲು ಬರುವಂಥದ್ದು, ಮತ್ತು ಏರಿಸ್ಕೊಳ್ಳುವಂಥದ್ದು ಏನ್ ಮಾಡ್ತಾರೆ ಅದಕ್ಕೆಲ್ಲ ಡ್ರಗ್ಸ್ ಅಂತಾರೆ. ಆಮೇಲೆ ಇರುವಂತ ಪದಾರ್ಥಗಳು ಅಂತ. ಇದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ನೀವು ಗೊತ್ತಿದ್ರೆ ನೀವು ಪ್ರತಿಯೊಬ್ಬರು ಹೋಗಿ ನಿಮ್ಮ ಮನೇಲಿ ಹೇಳ್ಬೇಕು. ನಿಮ್ಮ ಅಣ್ಣಂದಿರಿಗೆ, ನಿಮ್ಮ ಅಕ್ಕಂದಿರಿಗೆ, ಎಷ್ಟೋ ಜನ ಪೇರೆಂಟ್ಸು ಅದ್ರಲ್ಲಿ ಯಾವ್ದೇ ಮುಚ್ಚಂದ್ರೆ ಬೇಡ, ನಮ್ಮ ಅಪ್ಪ ಅಮ್ಮಂದಿರು, ನಮ್ಮ ಅಣ್ಣಂದಿರು ಕುಡಿತಾ ಇರ್ತಾರೆ, ಐ ಮೀನ್ ಆಲ್ಕೋಹಾಲಿಕ್ ಆಗಿರ್ತಾರೆ. ಅಂಥವ್ರಿಗೆ ನೀವು ಹೋಗಿ ಹೇಳ್ಬೇಕು, ಅವ್ರನ್ನ ತಿದ್ದಬೇಕು. ಹೆಂಡತಿ ಮಾತು ಕೇಳದೇವ್ರು, ತಂದೆ ತಾಯಿ ಮಾತು ಕೇಳದೇವ್ರು, ಮಕ್ಕಳ ಮಾತು ಕೇಳಿ ಬದಲಾವಣೆ ಆಗಿರುವಂತ ಎಷ್ಟೋ ಉದಾಹರಣೆಗಳನ್ನ ನಾನು ನೋಡಿದ್ದೀನಿ. ಹಂಗಾಗಿ ನಿಮ್ಮ ಊರಲ್ಲಿ ಯಾರಾದ್ರೂ ಆ ಥರದ್ದಿದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿದ್ರೆ ಅದನ್ನ ನಮ್ಗೆ ಮಾಹಿತಿ ಕೊಟ್ರೆ ಸಾಕು, ನಾವು ಅದರಲ್ಲಿ ಅವ್ರನ್ನ ತಗೊಂಡೋಗಿ ಅವ್ರಿಗೆ ಶಿಕ್ಷೆ ಕೊಡ್ಸೋಂತ ಮಾಡ್ತೀವಿ. ಯಾಕೆ ಈ ತರ ಇದಕ್ಕೆ ಅಡಿಕ್ಟ್ ಆಗ್ತಾರೆ ಅಂದ್ರೆ, ಏನಕ್ಕೆ ಆಗ್ತಾರೆ ಗೊತ್ತಾ? ಕೆಲವರು ಫ್ರೆಂಡ್ ಸರ್ಕಲ್ ಆಗ್ಬೋದು, ಕೆಲವರು ಇತ್ತೀಚೆಗೆಲ್ಲ ಕೇಳಿರ್ಬೋದು, ಎಲ್ಲ ಕಾಯಿಲೆಗಳ ಜೊತೆಗೆ ಇನ್ನೊಂದು ಕಾಯಿಲೆ ಬಂದತ್ತೆ. ಮಾತೆತ್ತಿದ್ರೆ ಡಿಪ್ರೆಷನ್ ಹೋಗ್ಬಿಟ್ಟಪ್ಪ. ಯಾವ ಏನು ಡಿಪ್ರೆಷನ್ ಅಂದ್ರೆ ಕನ್ನಡದಲ್ಲಿ ಖಿನ್ನತೆ ಅಂತಾರೆ. ಖಿನ್ನತೆ, ಮಾನಸಿಕ ಖಿನ್ನತೆ, ಮೆಂಟಲ್ ಡಿಪ್ರೆಷನ್ ಹಾಗೆ ಅಂತ. ಕೆಲವು ವರ್ಕ್ ಪ್ರೆಷರ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಕೆಲವರಿಗೆ ಲವ್ ಫೇಲ್ಯೂರ್ ಇರ್ಬೋದು, ಮತ್ತೊಂದು ಇರ್ಬೋದು, ಫೈನಾನ್ಷಿಯಲ್ ಬರ್ಡನ್ ಇರ್ಬೋದು, ದುಡ್ಡು ಕಾಸು ಸಾಲಾಗಿಲ್ಲ ಮಾಡ್ಕೊಂಡಾಗಿರ್ಬೋದು. ಈ ತರ ಅವರು ಡಿಪ್ರೆಷನ್ಗೆ ಹೋದಾಗ ಅವ್ರಿಗೆ ನಿದ್ದೆ ಬರ್ಲಿಕ್ಕೋಸ್ಕರ ಅಥವಾ ಆ ಒಂದು ಕ್ಷಣದಲ್ಲಿ ಅದನ್ನ ಮರೀಲಿಕ್ಕೋಸ್ಕರ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೋದಾಗೋದು, ಕಾಫ್ ಸಿರಪ್ ತಗೊಳ್ಳೋದಾಗೋದು, ಈ ತರ ಅವೆಲ್ಲ ಪ್ರಿಸ್ಕ್ರಿಪ್ಷನ್ ಇಂದ ಯಾವುದೇ ಮೆಡಿಕಲ್ ಸ್ಟೋರ್ಲಿ ಕೊಡಂಗಿಲ್ಲ, ಡಾಕ್ಟರ್ ಚೀಟಿ ಇದೆ. ಅದ್ರ ಬಗ್ಗೆ ಕೂಡ ಡಾಕ್ಟರ್ ಹೇಳ್ತಾರೆ. ಹಂಗೆ ಯಾರಾದ್ರೂ ಕೊಡ್ತಿದ್ದಾರೆ ನಿಮ್ಮೂರಲ್ಲಿ ಔಷಧಿ ಅಂಗಡಿಯವರು ಅಂದ್ರೆ ಅದನ್ನು ಕೂಡ ನಮ್ಮ ಗಮನಕ್ಕೆ ತರಬೇಕು ನೀವು. ಕೆಲವೆಲ್ಲ ಸೆಡೆಟಿವ್ ಡ್ರಗ್ಸ್ ಅಂತ ಇರ್ತದೆ, ಅಂದ್ರೆ ಮತ್ತು ಬರುವಂತ ಔಷಧಿಗಳನ್ನ ಕೊಡ್ತಾ ಇರ್ತಾರೆ. ಆ ತರ ಕೊಡುವಂತ ಔಷಧಿ ಅಂಗಡಿ ನಿಮ್ಮಲ್ಲಿ ಯಾವ್ದಾದ್ರು ಫಾರ್ಮಾಸ್ಯೂಟಿಕಲ್ಸ್ ಇದ್ರೆ ದಯಮಾಡಿ ನಮ್ಗೆ ಗಮನಕ್ಕೆ ತಗೊಂಬನ್ನಿ. ಫೋನ್ ಮಾಡ್ಬೇಕು 112ಗೆ ಮಾಡಿ. ಬಾಕಿದೆಲ್ಲ ಕಷ್ಟ ಆಯ್ತು ಅಂತಂದ್ರೆ 112 ಮಾಡೋದು ಸಾಕು, ಅದು ನಮಗೆ ಬರುತ್ತೆ. ಅರ್ಥ ಆಯ್ತಾ? ಅಪರಾಧ ಇಂಗ್ಲಿಷಲ್ಲಿ ಒಂದು ಸೇಯಿಂಗ್ ಇದೆ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ರೋಗ ಬಂದ ಮೇಲೆ ವಾಸಿ ಮಾಡೋದಕ್ಕಿಂತ ರೋಗ ಬರದಂಗೆ ಮುಂಜಾಗ್ರತೆ ವಹಿಸೋದು ಒಳ್ಳೇದು ಅಂತ. ಹಂಗಾಗಿ ಸಾಕಷ್ಟು ಕಾಂಪ್ಲೇಂಟ್ಸ್ ಮಾಡಿಸಿದ್ದಾರೆ ನಮ್ಮ ಎಲ್ಲ ಸಿಬ್ಬಂದಿಗಳು, ನಮ್ಮ ಪೊಲೀಸ್ ಸ್ಟೇಷನ್. ಅದು ನೋಡಿ ನೇತಾಡೋ ಬೀಗಗಳು ಇರ್ತಾವಲ್ಲ, ಆ ತರ ಬೀಗಗಳನ್ನ ಹಾಕ್ಬಾರ್ದು. ಹಾಕಿದ್ರೆ ಏನಾಗುತ್ತೆ? ಹೊಡೆಯೋ ಸೆಕೆಂಡ್ರಿ ಏನಾಗುತ್ತೆ ಗೊತ್ತಾಗುತ್ತೆ, ಮನೇಲಿ ಯಾರಿಲ್ಲ ಅಂತ. ಹೌದು ತಾನೆ? 3-4 ದಿವಸ ಮನೇಲಿ ಇಲ್ಲ ಅಂತಂದ್ರೆ ನೀವು ಪೇಪರ್ ಅವರು, ಹಾಲ್ನವರು, ಅವರು ನ್ಯೂಸ್ ಪೇಪರ್ 4-5 ದಿವಸದ ಆದ್ರೂ ಮನೆ ಮುಂದೆ ನ್ಯೂಸ್ ಪೇಪರ್ ಬಿದ್ದಿದೆ, ಕಸ ತೆಗ್ದಿಲ್ಲ, ಕಸ ಕ್ಲೀನ್ ಮಾಡಿಲ್ಲ, ರಂಗೋಲಿ ಹಾಕಿಲ್ಲ, ನೀರ್ ಹಾಕಿಲ್ಲ ಅಂದ್ರೆ ಅದೇನು ಇಂಡಿಕೇಟ್ ಮಾಡುತ್ತೆ? ಲಾಸ್ಟ್ 3-4 ಡೇಸ್ ಇಂದ ಮನೇಲಿ ಯಾರಿಲ್ಲ ಅಂತ ತೋರಿಸ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು? ನ್ಯೂಸ್ ಪೇಪರ್ ಹಾಕಿದ್ರೆ. ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಎತ್ಗಳಿಂದ ಪಕ್ಕದ ಮನೆ ಕೆಲವು ಸರ್ ಅವರುಗಳು ಎಡವಟ್ ಮಾಡುವಂತ ಇರ್ತಾರೆ, ಅಥವಾ ನ್ಯೂಸ್ ಪೇಪರ್ ಅವ್ರಿಗೆ ಹೇಳ್ಬೇಕು 4 ದಿವಸ ನೀವು ಪೇಪರ್ ಹಾಕ್ಬೇಡಪ್ಪ, ಹಾಲ್ ಹಾಕ್ಬೇಡ, ನಾವಿರಲ್ಲ ಮನೇಲಿ ಅಂತೇಳಿ. ಬೆಟರ್ ಡೋರ್ ಲಾಕ್ ಹಾಕ್ಬೇಕು, ಕೊಲಾಪ್ಸಬಲ್ ಗೇಟ್ ಇಡಬೇಕು. ಇವತ್ತು ಬಂಗಾರದ ರೇಟ್ ಎಷ್ಟಾಗುತ್ತೆ ಹೆಣ್ಮಕ್ಳು ಹೇಳಿ? ಎಷ್ಟು ಚಿನ್ನದ ರೇಟು? 13,000 ಆಗೈತಲ್ಲ, ಕಷ್ಟ ಆಯ್ತಲ್ವಾ ನಿಮ್ ಮದುವೆಗೆ ಬಂಗಾರ ಮಾಡ್ಸಕ್ಕೆ? ಇವರೆಲ್ಲ ಕಾಯ್ತಾ ಇರ್ತಾರೆ, ನೀವು ತರ್ತೀರಾ ಅಂತ ಅಂದ್ಬಿಟ್ಟು. ಬಂಗಾರದ ರೇಟ್ ನಿಮ್ಗೆ ಗೊತ್ತಿರ್ತದೆ, ಅರ್ಥ ಆಯ್ತಲ್ಲ? ಹಂಗಾಗಿ ಒಂದು ಪೋಕ್ಸೋ ಅಂತ ಒಂದು ಹೊಸ ಕಾಯ್ದೆ ಬಂದಿದೆ. ಯಾವ ರೀತಿ ಈಗ NDPS ಬೇರೆ ಎಲ್ಲ ಕಾನೂನು ಇದು ಅದು. ಈಗ ಹೇಳಿ ಹುಡುಗರು, ಹೇಳ್ರಿ ನೀವು ಮದುವೆ ಆಗ್ಬೇಕಂದ್ರೆ ಎಷ್ಟು ವರ್ಷ ನಮ್ಮ ದೇಶದಲ್ಲಿ? 19. ಯಾರಿಗೆ? ನಿಮ್ಗೆ ಎಷ್ಟು ಹೇಳ್ರು? 21. ಹೆಣ್ಮಕ್ಳಿಗೆ ಅದ್ರ 21 ಇದೆ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಅದು ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ರೆ ಅದ್ರ 21. ನೀವುಗಳೇ ಮದುವೆ ಆಗ್ಬೇಕು ಅಂದ್ರೆ
ಉಲ್ಟಾ ಇದೆ, ಬೇರೆ ಇದೆ ಗೊತ್ತಾ? ಅದು ಹೈಕೋರ್ಟ್ ಆರ್ಡರ್. ಬೇಡ, ಬೇಗ 24 ಆಗಿ ಅಂತ ಕಾಯ್ದಾರಾಗಿದ್ದಲ್ಲಮ್ಮ. ಹೆಣ್ಮಕ್ಳಿಗೆ 21 ಆಗ್ಬೇಕು, ಗಂಡು ಮಕ್ಕಳಿಗೆ 25 ಆಗ್ಬೇಕು ಅಂತ ಒಂದು ಪ್ರಪೋಸಲ್ ಇದೆ. ಹಂಗಾಗಿ ಈಗ ಯೋಚನೆಗಳು ಕೂಡ ನಿಮ್ಮ ತಲೆಯಲ್ಲಿ ಬರಬಾರ್ದು. ನಿಮ್ಮ ಉದ್ದೇಶ, ನಿಮ್ಮ ಗುರಿ ಹೇಗಿರ್ಬೇಕು? ಚೆನ್ನಾಗಿ ಓದ್ಬೇಕು, ನಿಮ್ಮ ಸ್ಕೂಲ್ಗೆ, ನಿಮ್ಮ ಊರಿಗೆ, ನಿಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ತರುವಂತ ಉದ್ದೇಶ ನಿಮ್ದಾಗ್ಬೇಕು. ಓದ್ತೀರಾ ಎಲ್ಲರೂ ಚೆನ್ನಾಗಿ? ಎಸ್, ಎಲ್ಲರಿಗೂ ಒಳ್ಳೇದಾಗ. ನಾನು ಪಟ್ನಾಯಕ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದೀನಿ ಹೊಸದಾಗಿ. ನನ್ನ ಹೆಸರು ಹರೀಶ್ ಅಂತ. ಇಲ್ಲೇ ರೋಡಲ್ಲೇ ನಿಂತ್ಕೊಂಡಿರ್ತೀನಿ. 1 ತಿಂಗಳು ಮಾತ್ರ ಬಿಡಲ್ಲ. ಯಾರು ನೀವು ಗಾಡಿ ತಗೊಂಡ್ಬರ್ತೀರಿ 100% ತಗೊಳಕತ್ತೀರ, ಅರ್ಥ ಆಯ್ತಾ? ನಿಮ್ಮ ಮೇಲೆ ಕೇಸ್ ಆಗಲ್ಲ. ಅದು ಯಾರು ಗಾಡಿ ಓಡ್ಸೋಕ್ಕೆ ಅಂತ ಕೊಟ್ಟಿರ್ತಾರೆ, ಗಾಡಿ ಯಾರ ಹೆಸರಲ್ಲಿರುತ್ತೆ ಅವ್ರಿಗೆ, ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಜೈಲು ಶಿಕ್ಷೆ ಆಗುತ್ತೆ. 25,000 ರೂಪಾಯಿ ದಂಡ, ಅದು ಬಿಟ್ಟು ಜೈಲು ಶಿಕ್ಷೆ ಸಪ್ರೇಟು. ನೀವು ಮಾಡಿರೋ ಕೆಲಸಕ್ಕೆ ನಿಮ್ಮ ತಂದೆ ತಾಯಿ ಜೈಲಿಗೆ ಹೋಗ್ಬೇಕಾ? ಈಗ ಇವತ್ತು ನಾನು ಮಾತಾಡೋಕೆ ಬಂದಿರೋ ವಿಷಯ, ಸಾರ್ವಜನಿಕರು ಯಾವ ರೀತಿ ಅಪರಾಧವನ್ನು ತಡಿಬೋದು ಅಂತ. ಪಬ್ಲಿಕ್ ಈಸ್ ಪೊಲೀಸ್, ಪೊಲೀಸ್ ಈಸ್ ಪಬ್ಲಿಕ್ ಅಂತ ಒಂದು ಗಾದೆ ಮಾತಿದೆ. ಇದ್ರ ಪ್ರಕಾರ ಎಲ್ಲವನ್ನು ಎಲ್ಲ ಟೈಮಲ್ಲೂ ಎಲ್ಲ ಕಡೆಯನ್ನು ಪೊಲೀಸರೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಸರಿನಾ? ಸಾರ್ವಜನಿಕರ ಸಹಕಾರ ಅತ್ಯಂತ ಮುಖ್ಯ. ನೀವು ಚಿಕ್ಕ ಮಕ್ಕಳು ನಾವೇನು ಮಾಡೋಕ್ಕಾಗಲ್ಲ, ಇವ್ರು ದೊಡ್ಡವರು ಇವರೆಲ್ಲನೂ ಮಾಡಿಬಿಡಲಿ ಅಂತ ಆ ಥರ ಮೈಂಡ್ಸೆಟ್ ಬೇಡ. ನೀವು ನಮಗೆ ಮಾಹಿತಿ ಕೊಡೋದ್ರ ಮೂಲಕ, ನೀವು ಅವೇರ್ನೆಸ್ ಮೂಡಿಸ್ಕೊಳ್ಳೋದ್ರ ಮೂಲಕ ಪೊಲೀಸವ್ರಿಗಾಗಲಿ ಅಥವಾ ನಿಮ್ಮ ಪಬ್ಲಿಕ್ ಎಷ್ಟೋ ತಪ್ಪನ್ನು, ಎಷ್ಟೋ ಅಪರಾಧಗಳನ್ನ ತಡಿಬೋದು. ಯಾವ ರೀತಿ ಅಂದರೆ, ರಾತ್ರಿ ಓಡಾಡ್ತಿರ್ತೀರಿ, ಸರಿನಾ? ನಿಮ್ಮ ಊರವ್ರು ಯಾರು ಅಂತ ಗೊತ್ತಾಗುತ್ತೆ, ಪಕ್ಕದ ಊರವ್ರು ಯಾರು ಅಂತ ಗೊತ್ತಿರುತ್ತೆ. ಎಲ್ಲಿಂದನೋ ಬಂದಿರ್ತಾನೆ, ಮಾಸ್ಕ್ ಹಾಕಿರ್ತಾನೆ, ಒಂದು ಕ್ಯಾಪ್ ಹಾಕೊಂಡಿರ್ತಾನೆ. ಆ ಥರ ಇದ್ದಾಗ ನೀವು ನಮಗೆ ಯಾಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋದರೆ ಸರಿಯಿಲ್ಲ. ಒಂದು 4 ಜನ ದೊಡ್ಡವ್ರು ಹೇಳಬೇಕು, ಅವ್ನು ಯಾರು, ಯಾವ ಊರು ಅಂತ ಹೇಳ್ಬಿಟ್ಟು ಎನ್ಕ್ವೈರಿ ಮಾಡಬೇಕು, ಅದು ಮಾಡಬೇಕು. ಮತ್ತೊಂದು CCTV ನಿಮಗೆ ಅವಕಾಶ ಇದ್ದರೆ ಅಳವಡಿಸ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಸ್ಕೂಲಲ್ಲಿ ಈ ಥರ CCTV ಹಾಕಿದಾರ ಕಾಣಿಸಿದೆಯಾ ಎಲ್ಲರಿಗೂ? ಎಷ್ಟು ಜನ ಮಾತಾಡ್ತಿದ್ರೆ ಅವರೆಲ್ಲರಿಗೂ ಸ್ಕೂಲ್ ಆದಮೇಲೆ ನಿಮ್ಮ ಗ್ರೌಂಡಲ್ಲಿ 2 ರೌಂಡ್ ಹೊಡ್ಸೋಕೆ ಹೇಳಿದ್ದೀನಿ. ನಿಮ್ಮ ಟೀಚರ್ಸು ಎಷ್ಟೊತ್ತೆಲ್ಲ ಅಲ್ಲಿ ಕೂತ್ಕೊಂಡು ವಾಚ್ ಮಾಡ್ತಿದ್ದಾರೆ. ಈ ಕೆಲಸ ಸಣ್ಣದಲ್ಲ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಏನೇ ಕೆಲಸ ಮಾಡಿದ್ರು ಸಮಾಜಕ್ಕೆ ಅದೊಂದು ಸಣ್ಣ ಪುಟ್ಟ ಏನೇ ಕೊಡುಗೆ ಕೊಟ್ಟರು ದಟ್ಸ್ ಗುಡ್, ಸರಿನಾ? ಎಲ್ಲನ ನಿಮ್ಮ ಕೆಪಾಸಿಟಿ ತಕ್ಕಂತೆ, ನಿಮ್ಮ ಸ್ಕಿಲ್ಗೆ ಅನುಸಾರವಾಗಿ ಏನು ಮಾಡ್ತಿರೋ ಸಮಾಜಕ್ಕೆ ಒಂದು ಉತ್ತಮ ಪ್ರಜೆಯಾಗಿ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ಕೇ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಕಿಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.